ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನನ್ನ ವಂದನೆಗಳು, ನನ್ನ ಅಭಿನಂದನೆಗಳನ್ನು ನಾನು ತಿಳಿಯಪಡಿಸಿಕೊಳ್ಳುತ್ತೇನೆ. ಇವತ್ತು ಕನ್ನಡ ರಾಜ್ಯೋತ್ಸವ ಅಂದರೆ ಕರ್ನಾಟಕದ ಹುಟ್ಟು ಹಬ್ಬವನ್ನು ಇಡೀ ಕನ್ನಡದವರು ಆಚರಿಸುವಂಥ ಒಂದು ದಿನಾಚರಣೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ಅಲ್ಲಲ್ಲಿ ವಾಸವಾಗ್ತಿರುವಂಥ ಎಲ್ಲ ಕನ್ನಡಿಗರು, ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಜೀವಿಸ್ತಾ ಇರುವಂಥ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ನ್ಯೂ ಹೋಪ್ ಟಿವಿಯ ಪರವಾಗಿ ನಾವು ನಿಮ್ಮೆಲ್ಲರಿಗೂ ಕೋರುವವರಾಗಿದ್ದೇವೆ. ಕರ್ತನು ಕರ್ನಾಟಕವನ್ನು ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಉಜ್ಜೀವನದ ಬೆಂಕಿಯನ್ನು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಸುರಿಸಲಿ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಯ ಮಹತ್ವವನ್ನು, ವೈಭವವನ್ನು ಈ ಕರ್ನಾಟಕ ರಾಜ್ಯದ ಮೇಲೆ ಸುರಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನ ದೃಷ್ಟಿಯು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇನ್ನೂ ಮಹಿಮೆಯಾಗಿ ಬೀಳಲಿ ಎಂಬುದಾಗಿ ಈ ದಿನ ನಾವು ಕರ್ನಾಟಕ ರಾಜ್ಯಕ್ಕಾಗಿ ನಾವು ಸ್ವಲ್ಪ ಸಮಯ ನಾವು ಪ್ರಾರ್ಥಿಸಲಿದ್ದೇವೆ. ಆಮೇಲೆ ಅದಕ್ಕೆ ಮುಂಚಿತವಾಗಿ ಈ ಕರ್ನಾಟಕ ರಾಜ್ಯದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಹೇಳಲು ಬಯಸ್ತೇನೆ. ಒಂದು ವೇಳೆ ಈ ಅಂಶಗಳು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಆದರೆ ಕೆಲವೊಂದು ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಅದಾದ ನಂತರ ನಾವು 30 ಜಿಲ್ಲೆಗಳ ಹೆಸರು ನಾನು ಹೇಳಲಿದ್ದೇನೆ. ಆಗ ನೀವೇನು ಗೊತ್ತೇ ಹೇಳಬೇಕು, ಏಸಪ್ಪ ಈ ಜಿಲ್ಲೆಯನ್ನು ರಕ್ಷಿಸು. ಅದಾದ ನಂತರ ಸಂಕ್ಷಿಪ್ತವಾಗಿ ನಾವು ದೇವರ ವಾಕ್ಯವನ್ನು ಕೇಳಿ ಈ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿರುವಂಥ ಒಂದು ಅದ್ಭುತವಾದಂಥ ರಾಜ್ಯ. ಈ ಕರ್ನಾಟಕಕ್ಕೆ ಇನ್ನೊಂದು ಹೆಸರು ಕೂಡ ಉಂಟು. ಏನು ಹೇಳ್ತಾರೆ? ಕರುನಾಡು ಎಂಬುದಾಗಿ ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಮಣ್ಣು ಕಪ್ಪುಗೆ ಅನೇಕ ಜಾಗಗಳಿರೋದ್ರಿಂದ ಇದಕ್ಕೆ ಕರುನಾಡು ಎಂಬುದಾಗಿ ಕೂಡ ಹೇಳುವುದುಂಟು. ನಮ್ಮ ಕರ್ನಾಟಕ ರಾಜ್ಯ ನೋಡ್ರಿ, ಇಲ್ಲಿ 30 ಜಿಲ್ಲೆಗಳು ಕಾಣಲ್ಪಡುತ್ತದೆ, 37,000 ಗ್ರಾಮಗಳು ಇದೆ ಎಂಬುದಾಗಿ ಅಂಕಿಅಂಶ ಹೇಳುವುದು ನಮಗೆ ಗೊತ್ತಿದೆ. ಹೆಚ್ಚು ಕಮ್ಮಿ ಈಗ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರು ಇರ್ಬೋದು, ಸುಮಾರು 7 ಕೋಟಿ ಜನರು. ಇದಕ್ಕೆ ಮುಖ್ಯ ನಗರ ಅಥವಾ ತಲೆ ನಗರ ಏನು ನಿಮ್ಗೆ ಗೊತ್ತಿದೆಯಾ? ಕ್ಯಾಪಿಟಲ್ ಸಿಟಿ ಅಲ್ವಾ? ನಾವು ಅನೇಕರು ಜೀವಿಸ್ತಾ ಇರುವಂಥ ಈ ಬೆಂಗಳೂರು ಪಟ್ಟಣ, ಬ್ಯಾಂಗ್ಳೂರು ಸಿಟಿ ಅಂತ ಕೆಲವರು ಹೇಳ್ತಾರಲ್ಲ, ಜೋರಾಗಿ ಹೇಳ್ತಾರಲ್ಲ, ಬೆಂಗಳೂರು ಪಟ್ಟಣ. ಈ ಬೆಂಗಳೂರು ಪಟ್ಟಣದಲ್ಲಿ ಹೆಚ್ಚು ಕಮ್ಮಿ 1.25 ಕೋಟಿ ಜನರಿದ್ದಾರೆ. 1.25 ಕೋಟಿ ಜನರು ಈ ಬೆಂಗಳೂರು ಪಟ್ಟಣದಲ್ಲಿ ಅವರು ವಾಸ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ನೋಡಬೇಕಾದ್ರೆ ದೇವರಿಂದ ಮುನ್ಸೂಚಿಸಲ್ಪಟ್ಟಂಥ, ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಒಂದು ರಾಜ್ಯ. 1956 ನವೆಂಬರ್ 1ನೇ ತಾರೀಕು ಭಾಷೆಗಳಿಗೆ ಅನುಗುಣವಾಗಿ ಕನ್ನಡ ಭಾಷೆಯನ್ನು ಮಾತಾಡುವವರು ಇವರೆಲ್ಲರೂ ಕರ್ನಾಟಕ ರಾಜ್ಯಕ್ಕೆ ಸೇರಿದವರು ಎಂಬುದಾಗಿ ನವೆಂಬರ್ 1ನೇ ತಾರೀಕು ಇದು ಸ್ಥಾಪಿತಗೊಂಡಂಥ ಒಂದು ಅದ್ಭುತವಾದಂಥ ರಾಜ್ಯ. ಇಲ್ಲಿ ಕನ್ನಡ ಭಾಷೆ ಮಾತ್ರ ಅಲ್ಲ, ತುಳು ಭಾಷೆ ಮಾತಾಡುವವರಿದ್ದಾರೆ, ಉರ್ದು ಭಾಷೆ ಮಾತಾಡುವವರಿದ್ದಾರೆ, ಕೊಡವ ಭಾಷೆ ಮಾತಾಡೋರಿದ್ದಾರೆ, ತಮಿಳು, ತೆಲುಗು, ಮಲಯಾಳಂ, ಆಂಗ್ಲ, ಹಿಂದಿ ಎಂಬುದಾಗಿ ನಾನಾ ತರಹದ ಜನರು ಭಾಷೆಗಳನ್ನು ಆಡುವವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಲು ಸಾಧ್ಯ. ಈಗ ಅನೇಕ ಜನರು ನೋಡ್ರಿ, ಕರ್ನಾಟಕ ರಾಜ್ಯ ಎಂಬುದಾಗಿ ನೋಡಬೇಕಾದ್ರೆ ಬೆಂಗಳೂರು ಪಟ್ಟಣನ IT ಸಿಟಿ ಆಫ್ ಇಂಡಿಯಾ ಎಂಬುದಾಗಿ ಹೇಳ್ತಾರೆ, ಅಥವಾ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ನನಗೆ ತಿಳಿದ ಹಾಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೇ ಓದಿದ್ರು ಕೂಡ, ಅದು ಬಿಹಾರ ಆಗಿರಲಿ, ಒರಿಸ್ಸಾವಾಗಿರಲಿ, ಡೆಲ್ಲಿ ಆಗಿರಲಿ, ಅಥವಾ ಯಾವ ತಮಿಳುನಾಡು, ಕೇರಳ ಎಲ್ಲೇ ಇದ್ರೂ ಕೂಡ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಒಂದು ವೇಳೆ ಇಂಜಿನಿಯರ್ ಓದಿದ್ರೆ ಅವರ ಮೈಂಡಿಗೆ ಮೊದಲನೇ ಬರುವಂಥ ಪಟ್ಟಣ ಯಾವುದು ಗೊತ್ತಾ? ಈ ಬೆಂಗಳೂರು ಪಟ್ಟಣ. ಯಾಕಂದರೆ ಇಲ್ಲಿ ನೂರಾರು IT ಕಂಪನಿಗಳು ಕಾಣಲ್ಪಡುತ್ತದೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಒಂದು ಆಶೀರ್ವದಿಸಲ್ಪಟ್ಟಂಥ ಒಂದು ರಾಜ್ಯ. ಇಲ್ಲಿ ಅನೇಕ ನೋಡಬೇಕಾದ್ರೆ ಐತಿಹಾಸಿಕ ಜಾಗಗಳು ಉಂಟು. ಬಿಜಾಪುರದಲ್ಲಿ ನೋಡಬೇಕಾದ್ರೆ ಐತಿಹಾಸಿಕ ಜಾಗಗಳು, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಐತಿಹಾಸಿಕ ಜಾಗಗಳು ಉಂಟು. ಅದೇ ರೀತಿಯಾಗಿ ನೋಡಬೇಕಾದ್ರೆ ಎಷ್ಟೊಂದು ಒಳ್ಳೆ ಟೂರಿಸಂ ಜಾಗಗಳು. ಅನೇಕರು ಹೇಳ್ತಾರೆ, ನಿನ್ನ ಜೀವಮಾನದಲ್ಲಿ ಒಮ್ಮೆ ಆದರೂ ನೀ ಜೋಗ ಜಲಪಾತನ ನೋಡಬೇಕು. ಅದು ಮಾತ್ರ ಅಲ್ಲ, ಭರಚುಕ್ಕಿ, ಗಗನಚುಕ್ಕಿ, ಶಿವನ ಸಮುದ್ರ. ನೋಡ್ರಿ, ಇನ್ನೊಂದು ಆಶೀರ್ವಾದವಂತ ಒಂದು ಕಾರ್ಯ ಏನಂದರೆ
ಕಾವೇರಿ ನದಿ ಉತ್ಪತ್ತಿಯಾಗುವಂಥ ಜಾಗವೇ ಅದು ಕರ್ನಾಟಕ. ಅನೇಕ ಜನರಿಗೆ ವ್ಯವಸಾಯಕ್ಕೆ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇತರ ರಾಜ್ಯಗಳಿಗೆ ಆಶೀರ್ವಾದವಾಗಿರುವ ಹಾಗೆ ಕರ್ತನು ನಮ್ಮ ಕರ್ನಾಟಕ ರಾಜ್ಯವನ್ನು ಎಲ್ಲ ಜಾಗದಲ್ಲಿ, ಎಲ್ಲ ವಿಧದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಆತನು ಆಶೀರ್ವದಿಸಿದ್ದಾನೆ. ಇನ್ನೊಂದೊಂದು ಸಂಗತಿ ನಿಮಗೆ ಗೊತ್ತಿರ್ಬೋದು, ಪ್ರಥಮವಾಗಿ ವಿದ್ಯುತ್ ಶಕ್ತಿಯನ್ನು ಶಿವನ ಸಮುದ್ರ ಅಲ್ಲಿ ತಯಾರು ಮಾಡಿ ನಮಗೆ ಎಲ್ಲಿ ಕೊಟ್ಟಿದ್ದಾರೆ, KGF ಅಂತ ಹೇಳ್ತಾರಲ್ಲ, ಕೋಲಾರ್ ಗೋಲ್ಡ್ ಫೀಲ್ಡ್, ಅಲ್ಲಿ ವಿದ್ಯುತ್ ಶಕ್ತಿಯನ್ನು ಕಳಿಸಿದ್ದನ್ನು ನಾವು ನಮ್ಮ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ. ಅದು ಮಾತ್ರ ಅಲ್ಲ, ಖನಿಜಗಳು, ಹೇರಾಳವಾದಂಥ ಖನಿಜಗಳು ತುಂಬಲ್ಪಟ್ಟಂಥ ಜಾಗ, ಆಶೀರ್ವಾದವಾದ ಜಾಗ ನಮ್ಮ ಕರ್ನಾಟಕ ರಾಜ್ಯ. ನೋಡ್ರಿ, ಚಿನ್ನದ ಗಣಿಗಳು ನಮ್ಮ ಕೋಲಾರ್ ಗೋಲ್ಡ್ ಫೀಲ್ಡಲ್ಲಿ ಕಾಣಲ್ಪಡ್ತಾ ಇದೆ. ಈ ರೀತಿಯಾಗಿ ಎಲ್ಲ ಕ್ಷೇತ್ರದಲ್ಲಿ ನೋಡಬೇಕಾದ್ರೆ ನಮ್ಮ ಕರ್ನಾಟಕ ಆಶೀರ್ವಾದವಾಗಿದೆ. ಲಿಟ್ರೇಚರ್, ಕನ್ನಡ ಭಾಷೆ ತೆಗೆದುಕೊಳ್ಳ್ರಿ, ನಮ್ಮ ಭಾರತದಲ್ಲಿಯೇ 8 ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಬಂದಿದೆ ಎಂಬುದಾಗಿ ನೋಡಬೇಕಾದ್ರೆ ಅದು ಕನ್ನಡ ಭಾಷೆ. ಲಿಟ್ರೇಚರಲ್ಲಿ ಭಯಂಕರವಾದ ಒಂದು ಆಶೀರ್ವಾದವಾಗಿರುವಂಥ ನಮ್ಮ ಕರ್ನಾಟಕ ರಾಜ್ಯ. ಹಾಲೆಲೂಯ, ಹಾಲೆಲೂಯ. ನನ್ನೊಟ್ಟಿಗೆ ಸೇರಿ, ಏಸಪ್ಪ, ನಾನು ಕನ್ನಡ ರಾಜ್ಯದಲ್ಲಿ ಹುಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಇಷ್ಟೊಂದು ಆಶೀರ್ವಾದವಾದಂಥ ದೇವರೇ, ನೈಸರ್ಗಿಕ ಆಶೀರ್ವಾದ, ಕಾರ್ಖಾನೆಗಳು ತುಂಬಲ್ಪಟ್ಟಂಥ ಈ ಆಶೀರ್ವಾದ, ಉದ್ಯೋಗಗಳು ಹೇರಾಳವಾಗಿ ಕಾಣಲ್ಪಡುವಂಥ ಆಶೀರ್ವಾದವಾದ ಜಾಗದಲ್ಲಿ ನಾನು ಹುಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ತೀರಾ? ಈ ಕರ್ನಾಟಕ ರಾಜ್ಯ ನೋಡಬೇಕಾದ್ರೆ ಎಲ್ಲ ರಾಜ್ಯಗಳನ್ನು ಟಚ್ ಮಾಡತ್ತೀರಿ. ನೋಡ್ರಿ, ಭೂಪಟ ನೋಡಬೇಕಾದ್ರೆ ಒಂದು ಕಡೆ ಮಹಾರಾಷ್ಟ್ರ, ಒಂದು ಕಡೆ ತೆಲಂಗಾಣ, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಒಂದು ಕಡೆ ಕೇರಳ, ಇನ್ನೊಂದು ಕಡೆ ಅರಬಿಕ್ ಕಡಲು. ಎಲ್ಲ ರಾಜ್ಯಗಳು, ಒಂದು ಕಡೆ ಕಡಲು, ಒಂದು ಅದ್ಭುತವಾದಂಥ ಒಂದು ರಾಜ್ಯ. ದೇವರು ಈ ರಾಜ್ಯದಲ್ಲಿ ವಾಸ ಮಾಡುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆಮೇನ್. ನೀವು ಆಕಸ್ಮಿಕವಾಗಿ ಕನ್ನಡಿಗರಾಗಿ ಹುಟ್ಟಲಿಲ್ಲ, ನೀವು ಆಕಸ್ಮಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಲಿಲ್ಲ. ದೇವರ ಉದ್ದೇಶ, ದೇವರು ಯಾವುದೋ ಒಂದು ಉದ್ದೇಶ ಇಟ್ಟಿದ್ದಾನ್ರಿ. ಆ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಈ ಕನ್ನಡ ಭಾಷೆಯಲ್ಲಿ ನಾವು ಹುಟ್ಟಿದ್ದೇವೆ. ಆಮೇನ್. ಈಗ ಬೆಂಗಳೂರು ಪಟ್ಟಣ ಅಥವಾ ಅನೇಕ ಜಾಗದಲ್ಲಿ ನೋಡಬೇಕಾದ್ರೆ ಸಾಮಾನ್ಯವಾಗಿ ಕಾಣಲ್ಪಡುವಂಥ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಬೇಕಾದ್ರೆ, ಅನೇಕ ಪ್ರಾಂತ್ಯಗಳಿಂದ ನಮ್ಮ ಬೆಂಗಳೂರು ಪ್ರಾಂತ್ಯಕ್ಕೆ ಬರ್ತಾರೆ, ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. 1 ವರ್ಷ, 2 ವರ್ಷ, 5 ವರ್ಷ ಇಲ್ಲೇ ಸ್ವಂತ ಮನೆ ಕೊಂಡ್ಕೋತಾರೆ, ಇಲ್ಲೇ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸರಿ, ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿದ್ರೆ ಏನು ಹೇಳ್ತಾರೆ ಗೊತ್ತಾ? ಕನ್ನಡ ಗೊತ್ತಿಲ್ಲ ಅಲ್ವಾ? ಅನೇಕ IT ಕಂಪನಿಲಿ ಏನು ಹೇಳ್ತಾರೆ, ಕನ್ನಡ ಗೊತ್ತಿಲ್ಲ ಎಂಬುದನ್ನು ಮಾತ್ರ ತಿಳಿದಿದ್ದಾರೆ. ಇದು ಬರೀ ಜನರಿಗೆ ಸೀಮಿತವಾದದಲ್ಲ, ಸೇವಕರಿಗೂ ಸೀಮಿತವಾಗಿದೆ. ಯಪ್ಪ, ಕನ್ನಡದಲ್ಲಿ ಪ್ರಸಂಗ ಮಾಡ್ತೀರಾ, ಕನ್ನಡ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಪ್ರಸಂಗ ಮಾಡ್ತೀರಾ, ಇಂಗ್ಲೀಷ್ ಗೊತ್ತಿದೆ, ಕನ್ನಡ ಗೊತ್ತಿಲ್ಲ. ಆದರೆ ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕ ರಾಜ್ಯವಾಗಿದೆ. ಇವತ್ತು ದೇವರು ಒಂದು ಮಹತ್ತಾದ ಉಜ್ಜೀವನವನ್ನು ನಮ್ಮ ರಾಜ್ಯದಲ್ಲಿ ಆತನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಈ ಇಂಟರ್ನೆಟ್ಟಲ್ಲಿ ನೋಡಬೇಕಾದ್ರೆ ಈ ನಮ್ಮ ರಾಜ್ಯದಲ್ಲಿರುವಂಥ ಧರ್ಮಗಳ ಆ ಒಂದು ಶೇಕಡವನ್ನು ನೋಡಬೇಕಾದ್ರೆ ಕ್ರೈಸ್ತರು ಎಷ್ಟಿದ್ದಾರೆ ಗೊತ್ತಾ? 1.87 2% ಮಾತ್ರ ಕ್ರೈಸ್ತರು ಎಂಬುದಾಗಿ ಲೆಕ್ಕ ಹೇಳ್ತಾ ಇದೆ. ಒಂದು ವೇಳೆ 5% ಇರಲಿ ರೀ, ಒಂದು ವೇಳೆ 10% ಇರಲಿ, ಒಂದು ವೇಳೆ 20% ಇರಲಿ, ಆದರೆ ಗರಿಷ್ಠ ಜನರು ಅವರು ನರಕದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಏಕೆಂದರೆ ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನೇ, ಪುನಃ ನಾನು ಹೇಳ್ತೀನಿ, ಯೇಸು ಕ್ರಿಸ್ತನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದಾನೆ. ಆತನಲ್ಲದೆ ಪರಲೋಕ ರಾಜ್ಯದಲ್ಲಿ ಒಬ್ಬರು ಬರಲು ಸಾಧ್ಯನೇ ಇಲ್ಲ. ಆ ಯೇಸು ಕ್ರಿಸ್ತನನ್ನು ಈ ಕರ್ನಾಟಕ ರಾಜ್ಯ ತಿಳಿದುಕೊಳ್ಳಬೇಕು. ಅನೇಕ ಮಿಷನರಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಅಲ್ವಾ? ಅಮೆರಿಕಾಯಿಂದ, ಐರೋಪ ಖಂಡದಿಂದ ಅನೇಕ ಜನರು, ಜರ್ಮನಿಂದ ನೋಡಬೇಕು, ಇಂಗ್ಲೆಂಡಿಂದ ಅನೇಕ ಮಿಷನರಿಗಳು ಬಂದಿದ್ದಾರೆ. ದೇವರ ಕೃಪೆಯಿಂದ ಕರ್ನಾಟಕ ರಾಜ್ಯದಲ್ಲಿರುವಂಥ ಅನೇಕ ಜಿಲ್ಲೆಗಳಿಗೆ ಹೋಗುವಂತೆ ದೇವರು ಕೃಪೆ ಅನುಗ್ರಹಿಸಿದ್ದಾನೆ. ಅಲ್ಲಿ ನೋಡಬೇಕಾದ್ರೆ 100 ವರ್ಷಗಳ ಹಿಂದೆ, 150 ವರ್ಷಗಳ ಹಿಂದೆ ಸಭೆಗಳನ್ನು ಸ್ಥಾಪಿಸಿದಂಥ ಅನೇಕ ಹೊರ ದೇಶದ ಮಿಷನರಿಗಳು ಇಲ್ಲಿ ಬಂದಿದ್ದರೂ ಕೂಡ ಅವ್ರು ಕೊಟ್ಟಂಥ ರಿಪೋರ್ಟ್ ಏನು ಗೊತ್ತಾ? ಕನ್ನಡ ನಾಡು,
ಕರ್ನಾಟಕ ಸುವಾರ್ತೆಗೆ ಒಂದು ಮರುಭೂಮಿಯಾಗಿ ಕಾಣಲ್ಪಡ್ತಾ ಇದೆ. ನೋಡ್ರಿ, ನನಗೆ ಯಾವಾಗಲೂ ಒಂದು ಯೋಚನೆ ಏನು ಗೊತ್ತಾ, ಪಕ್ಕದ ರಾಜ್ಯದಲ್ಲಿ ಸ್ವಾಮಿ, ನೆರೆಯ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರವಾದಿಗಳಿದ್ದಾರಪ್ಪ, ದೊಡ್ಡ ದೊಡ್ಡ ಸಭೆಗಳಿದೆ, 50,000 ಜನರು, 20,000 ಜನರು, 10,000 ಜನರು ಎಂಬುದಾಗಿ ಸೇರ್ಬರುವಂಥ ಸಭೆಗಳು ಕಾಣಲ್ಪಡ್ತಾ ಇದೆ. ದೊಡ್ಡ ದೊಡ್ಡ ಅಪೊಸ್ತಲರಿದ್ದಾರೆ, ದೊಡ್ಡ ದೊಡ್ಡ ಪ್ರವಾದಿಗಳಿದ್ದಾರೆ, ದೊಡ್ಡ ದೊಡ್ಡ ಸೌವಾರ್ತಿಕರಿದ್ದಾರೆ, ದೊಡ್ಡ ದೊಡ್ಡ ಸಭಾಪಾಲಕರಿದ್ದಾರೆ, ದೊಡ್ಡ ದೊಡ್ಡ ಉಪದೇಶಗಳಿದ್ದಾರೆ. ಎಸಪ್ಪ, ಈ ರೀತಿಯಾದಂಥ ಆಶೀರ್ವಾದ ದೇವರೇ ನಮ್ಮ ಕನ್ನಡ ರಾಜ್ಯಕ್ಕೆ ಬರಬೇಕು ಸ್ವಾಮಿ. ಕನ್ನಡ ಭಾಷೆಯಲ್ಲಿಯೇ ದೊಡ್ಡ ದೊಡ್ಡ ಪ್ರವಾದಿಗಳು ಎದ್ದೇಳಬೇಕು ಸ್ವಾಮಿ. ಅಂತಾರಾಷ್ಟ್ರೀಯ ಪ್ರವಾದಿಗಳು ಎದ್ದೇಳಬೇಕು ಸ್ವಾಮಿ. ಕನ್ನಡ ಭಾಷೆಯಲ್ಲಿಯೇ ದೊಡ್ಡ ದೊಡ್ಡ ಸಭೆಗಳು, 20,000, 50,000, 1,00,000 ಎಂಬುದಾಗಿ ದೊಡ್ಡ ದೊಡ್ಡ ಸಭೆಗಳು ಕನ್ನಡ ಭಾಷೆಯಲ್ಲಿ ಬರಬೇಕು ಸ್ವಾಮಿ. ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸೌವಾರ್ತಿಕರು, ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡುವಂಥ ಸೌವಾರ್ತಿಕರು ನಮ್ಮ ಕನ್ನಡ ಭಾಷೆಯಲ್ಲಿ ಎದ್ದೇಳಬೇಕು ಸ್ವಾಮಿ. ದೇವರೇ, DJS ದಿನಕರ್ ಅಂತ ಸೇವಕರು, ಮೋಹನ್ ಸಿ ಲಾಜರಸ್ ಅಂತ ಸೇವಕರು, ಇನ್ನು ದೊಡ್ಡ ದೊಡ್ಡ ಸೇವಕರು ನಮ್ಮ ಕನ್ನಡ ಭಾಷೆಯಲ್ಲಿ ಆ ರೀತಿಯಾಗಿ ಸೇವಕರು ಎದ್ದೇಳಬೇಕು ಸ್ವಾಮಿ. ದೊಡ್ಡ ದೊಡ್ಡ ಸಭಾಪಾಲಕರು ಬರಬೇಕು ಸ್ವಾಮಿ. ದೊಡ್ಡ ದೊಡ್ಡ ಉಪದೇಶಗಳು, ಟೀಚರ್ಗಳು ಕನ್ನಡ ಭಾಷೆಯಲ್ಲಿ ಬರಬೇಕು ಸ್ವಾಮಿ. ಎಷ್ಟು ಜನರು ಆಸೆ ಪಡ್ತೀರಾ? ಆಮೇಲೆ ಆಸೆ ಪಡೋದು ಮಾತ್ರ ಅಲ್ಲ, ನಾವು ಪ್ರಾರ್ಥಿಸುವಾಗ ದೇವರು ತನ್ನ ಮಹಿಮೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುರಿಸುವಂಥ ದೇವರಾಗಿದ್ದಾನೆ. ನನಗೊಂದು ತುಂಬ ಆಸೆ, ಅನೇಕ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆಸೆ ಪಡ್ತಾ ಇದ್ದೀನಿ. ಏಸಪ್ಪ, ನಮ್ಮ ಕನ್ನಡ ಭಾಷೆಯಲ್ಲಿ ಅನೇಕ ಬೈಬಲ್ಗಳು ಬರಬೇಕು ಸ್ವಾಮಿ, ಅನೇಕ ಕನ್ಕಾರ್ಡೆನ್ಸ್ ಬೈಬಲ್ಗಳು ಬರಬೇಕು ಸ್ವಾಮಿ, ಸ್ಟಡಿ ಬೈಬಲ್ಗಳು ಬರಬೇಕು ಸ್ವಾಮಿ, ಅನೇಕ ಆತ್ಮಿಕ ಪುಸ್ತಕಗಳು ಬರಬೇಕು ಸ್ವಾಮಿ. ಈಗ ಅನೇಕ ಭಾಷಾಂತರ ಮಾಡಲ್ಪಟ್ಟಂಥ ಪುಸ್ತಕಗಳಿದೆ ದೇವರ, ಅದು ಕೂಡ ಆಶೀರ್ವಾದ. ಕನ್ನಡ ಭಾಷೆಯಲ್ಲಿ ಆ ರೀತಿಯಾದಂಥ ದೇವರ ಅಭಿಷಕ್ತರನ್ನು ಎಬ್ಬಿಸು ಸ್ವಾಮಿ. ಕನ್ನಡ ಭಾಷೆಯಲ್ಲಿ ಅನೇಕ ಆರಾಧನೆ ದೇವರೇ, ಸ್ತುತಿಸಿ ನಿನ್ನನ್ನು ಆರಾಧಿಸುವಂಥ ಆರಾಧನಾ ವೀರರನ್ನು, ದೇವರೇ, ಗಾಯಕರನ್ನು ಎಬ್ಬಿಸು ಸ್ವಾಮಿ. ಅನೇಕ ಕನ್ನಡ ಭಾಷೆಯಲ್ಲಿ ಪ್ರಸಂಗ ಮಾಡುವಂಥ ಪ್ರಸಂಗಿಗಳನ್ನು, ದೇವ ಸಂದೇಶಕರನ್ನು ಎಬ್ಬಿಸು ಸ್ವಾಮಿ. ಆಮೇಲೆ ನಮ್ಮ ನ್ಯೂ ಹೋಪ್ ಟಿವಿಗೆ ಇರುವಂಥ ಭಾರ ಏನು ಗೊತ್ತಾ? ಬೇರೆ ಭಾಷೆ ಅಲ್ಲ, ಕನ್ನಡ ಭಾಷೆ, ಕನ್ನಡ ಭಾಷೆ, ಕನ್ನಡ ಭಾಷೆ. ನಮ್ಮ ಡೈರೆಕ್ಟರ್ ಅವ್ರನ್ನ ನೋಡಬೇಕಾದ್ರೆ, ಎಲ್ಸನ್ ಬೇಬಿ ಬ್ರದರ್ ಅವ್ರು ನೋಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಒಂದು ದೊಡ್ಡ ಉಜ್ಜೀವನ ಬರಬೇಕು. ಅದಕ್ಕಾಗಿ ಈ ನ್ಯೂ ಹೋಪ್ ಟಿವಿಯನ್ನು ಕೂಡ ದೇವರು ನೇಮಿಸಿದ್ದಾನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಾ ದೊಡ್ಡ ಉಜ್ಜೀವನ. ಅದಕ್ಕಾಗಿ ನಾವು ಆಸೆ ಪಡೋಣ, ಅದಕ್ಕಾಗಿ ನಾವು ಪ್ರಯತ್ನ ಪಡೋಣ. ಈ 2% ಕ್ರೈಸ್ತರು ಅಂದರೆ ಉಳಿದ 98% ಜನರು, ಅಥವಾ 10% ಇರಲಿ, ಒಂದು ರಹಸ್ಯವಾಗಿ ಕೆಲವರು ಕ್ರೈಸ್ತರಿರ್ತಾರೆ, ಸರ್ಟಿಫಿಕೇಟಲ್ಲಿ ಕೊಟ್ಟಿರಲ್ಲ, ಆ ರೀತಿಗೆ 10% ಇರಲಿ ಅಥವಾ 20% ಇರಲಿ, 80% ಜನರು ಅವರು ಯೇಸುವನ್ನು ತಿಳಿಯದೆ ಜೀವಿಸ್ತಾ ಇದ್ದಾರೆ. ಇವತ್ತು ನಿಮಗೂ ನಮಗೂ ಇರುವಂಥ ಕರ್ತವ್ಯ, ಏಸಪ್ಪ, ಈ ಕರ್ನಾಟಕ ರಾಜ್ಯವನ್ನು ಆಶೀರ್ವದಿಸು ಸ್ವಾಮಿ. ದೇವರ ಕೃಪೆಯಿಂದ ಹೆಚ್ಚು ಕಮ್ಮಿ ಒಂದು 18 ವರ್ಷಗಳಿಂದ ಕರ್ನಾಟಕದಲ್ಲಿರುವಂಥ ಅನೇಕ ಹಳ್ಳಿಗಳಿಗೆ ಹೋಗುವಂತೆ ದೇವರು ಸಹಾಯ ಮಾಡಿದ. ಅನೇಕ ಜಿಲ್ಲೆಗಳಿಗೆ ಹೋಗುವಂತೆ, ಅನೇಕ ವಿಧವಾದಂಥ ಚಿಕ್ಕ ಚಿಕ್ಕ ಗ್ರಾಮಗಳಿಗೆ ಹೋಗುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದ. ನಾನು ನೋಡಿದ್ದೇನು ಗೊತ್ತಾ? ಸಭೆಗಳು ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಹಳ್ಳಿಗಳಲ್ಲಿ ಸಭೆಗಳಿಲ್ಲ ರೀ, ಗ್ರಾಮಗಳಲ್ಲಿ ಸಭೆಗಳಿಲ್ಲ ರೀ, ಸೇವಕರು ಇಲ್ಲ ರೀ, ಸೇವೆಗಳು ಇಲ್ಲ ರೀ. ಇವತ್ತು ನಮ್ಮ ಪ್ರಾರ್ಥನೆ, ಈಗೋ ನಾವು ಕಡೇ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಏಸಪ್ಪ, ನಿನ್ನ ಮಹಿಮೆಯಾದ ಉಜ್ಜೀವನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಲಿ ಸ್ವಾಮಿ. ಲೆಟ್ ದೇರ್ ಬಿ ಅ ಗ್ರೇಟ್ ರಿವೈವಲ್ ಇನ್ ಕರ್ನಾಟಕ ಲಾರ್ಡ್. ದೇವರ ಒಂದು ಮಹತ್ತಾದ ಉಜ್ಜೀವನ ಈ ಕನ್ನಡ ಭಾಷೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬರಲಿ ಸ್ವಾಮಿ. ಅದೇ ನಮ್ಮ ಪ್ರಾರ್ಥನೆಯಾಗಿದೆ ಎಂಬುದಾಗಿ ಎಷ್ಟು ಜನರು ನೀವು ಪ್ರಾರ್ಥನೆ ಮಾಡ್ತೀರಾ? ಹಾಲೆಲೂಯಾ. ಈ ವೇಳೆಯಲ್ಲಿ ಕೂಡ ಅನೇಕ ಜನರಿಗೆ ನೋಡಬೇಕಾದ್ರೆ ಕನ್ನಡ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂತ ಕೂಡ ಅನೇಕರಿಗೆ ಗೊತ್ತಿಲ್ಲ. ಯಾವ್ಯಾವ ಜಿಲ್ಲೆ ಎಲ್ಲೆಲ್ಲಿ ಇದೆ ಎಂಬುದಾಗಿ ಕೂಡ ಗೊತ್ತಿಲ್ಲ. ಆದ್ದರಿಂದ ಈ ವೇಳೆಯಲ್ಲಿ ನಾನು 1 ನಿಮಿಷ ಟೈಮ್ ತಗೊಂಡು ನಾನು 30 ಜಿಲ್ಲೆಗಳ ಹೆಸರನ್ನು ಹೇಳಲು ಬಯಸ್ತೇನೆ. ನಾನು ಒಂದೊಂದು ಹೆಸರು ಹೇಳಬೇಕಾದ್ರೆ ನೀವು ಇರುವಂಥ ಜಾಗದಲ್ಲಿ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ, ಏಸಪ್ಪ, ಈ ಜಿಲ್ಲೆಯನ್ನು ರಕ್ಷಿಸು, ಆ ಹೆಸರನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಆಮೇನ್. ನಾನು ಟಿ ವಿಯಲ್ಲಿ ನೋಡ್ತಾ ಇರ್ಬೋದು, ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ಬೋದು,
ಇರ್ಬೋದು. ನೀವೇನು ಮಾಡಿ ಇರುವಂಥ ಜಾಗದಲ್ಲಿ ಇದೇ ಸಮಯನ ಉಪಯೋಗ ಮಾಡಿಕೊಳ್ಳ್ರಿ. ಇದಾದ ನಂತರ ನಾವು ಸಂಕ್ಷಿಪ್ತವಾಗಿ ಒಂದು ದೇವರ ಸಂದೇಶವನ್ನು ಕೇಳಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಒಂದು ಭಾರದಿಂದ, ಏಸಪ್ಪ ನನ್ನ ಕನ್ನಡ ಜನರನ್ನು ರಕ್ಷಿಸು ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ಕಲ್ವಾರಿ ಶಿಲುಬೆಯ ಧ್ವಜವು ಹಾರಲಿ ಸ್ವಾಮಿ. ಕರ್ನಾಟಕ ರಾಜ್ಯವು ಯೇಸುವಿಗೆ ಸ್ವಂತವಾಗಲಿ ಸ್ವಾಮಿ. ಕನ್ನಡಿಗರು ಪ್ರತಿಯೊಬ್ಬರು 7 ಕೋಟಿ ಕನ್ನಡಿಗರ ಮೊಣಕಾಲ್ಗಳು ನಿನ್ನ ಮುಂದೆ ದೇವರೇ ಅದು ಅಡ್ಡ ಬೀಳಲಿ ಸ್ವಾಮಿ. ಪ್ರತಿಯೊಬ್ಬರ ನಾಲಿಗೆಗಳು, ಸುಮಾರು 7 ಕೋಟಿ ಜನರ ನಾಲಿಗೆಗಳು ಯೇಸುವೇ ಕರ್ತನು, ಯೇಸುವೇ ಕರ್ತನು ಎಂಬುದಾಗಿ ಅರಿಕೆ ಮಾಡಲಿ ಸ್ವಾಮಿ. ಇಡೀ ಕನ್ನಡ ರಾಜ್ಯ, ಇಡೀ 30 ಜಿಲ್ಲೆಗಳು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಲಿ ಸ್ವಾಮಿ. ಇದು ನಮ್ಮ ಪ್ರಾರ್ಥನೆಯಾಗಿ ಮಾರ್ಪಡಲಿ. ಸಹೋದರ ಸಹೋದರಿಯರೇ, ಬನ್ನಿರಿ, ಎಲ್ಲ ಬಲಗೈಯನ್ನು ಮೇಲೆ ಕೆತ್ತರೆ ನನ್ನ ಸಂಗಡ ನಾನು ಈ 30 ಜಿಲ್ಲೆಗಳ ಹೆಸರನ್ನು ಹೇಳಬೇಕಾದ್ರೆ ಆ ಜಿಲ್ಲೆಯ ಹೆಸರನ್ನು ಹೇಳಿ ನೀವು ಕೂಡ ಒಂದೇ ಪ್ರಾರ್ಥನೆ, ಯೇಸುವೇ ರಕ್ಷಿಸು. ಮೊದಲನೇದಾಗಿ ಬೆಲ್ಗಾಂ, ಯೇಸುವೇ ರಕ್ಷಿಸು. ಬಾಗಲಕೋಟೆ, ಯೇಸುವೇ ರಕ್ಷಿಸು. ಬಿಜಾಪುರ, ಯೇಸುವೇ ರಕ್ಷಿಸು. ಬೀದರ್, ಯೇಸುವೇ ರಕ್ಷಿಸು. ರಾಯಚೂರು, ಯೇಸುವೇ ರಕ್ಷಿಸು. ಕೊಪ್ಪಳ, ಯೇಸುವೇ ರಕ್ಷಿಸು. ಗದಗ್, ಯೇಸುವೇ ರಕ್ಷಿಸು. ಧಾರವಾಡ, ಯೇಸುವೇ ರಕ್ಷಿಸು. ಉತ್ತರ ಕನ್ನಡ, ಯೇಸುವೇ ರಕ್ಷಿಸು. ಹಾವೇರಿ, ಯೇಸುವೇ ರಕ್ಷಿಸು. ಬಳ್ಳಾರಿ, ಯೇಸುವೇ ರಕ್ಷಿಸು. ಚಿತ್ರದುರ್ಗ, ಯೇಸುವೇ ರಕ್ಷಿಸು. ದಾವಣಗೆರೆ, ಯೇಸುವೇ ರಕ್ಷಿಸು. ಶಿವಮೊಗ್ಗ, ಯೇಸುವೇ ರಕ್ಷಿಸು. ಉಡುಪಿ, ಯೇಸುವೇ ರಕ್ಷಿಸು. ಚಿಕ್ಕಮಗಳೂರು, ಯೇಸುವೇ ರಕ್ಷಿಸು. ತುಮಕೂರು, ಯೇಸುವೇ ರಕ್ಷಿಸು. ಬೆಂಗಳೂರು, ಯೇಸುವೇ ರಕ್ಷಿಸು. ಮಂಡ್ಯ, ಯೇಸುವೇ ರಕ್ಷಿಸು. ಹಾಸನ, ಯೇಸುವೇ ರಕ್ಷಿಸು. ದಕ್ಷಿಣ ಕನ್ನಡ, ಯೇಸುವೇ ರಕ್ಷಿಸು. ಕೊಡಗು, ಯೇಸುವೇ ರಕ್ಷಿಸು. ಮೈಸೂರು ಜಿಲ್ಲೆ, ಯೇಸುವೇ ರಕ್ಷಿಸು. ಚಾಮರಾಜನಗರ, ಯೇಸುವೇ ರಕ್ಷಿಸು. ಗುಲ್ಬರ್ಗ, ಯೇಸುವೇ ರಕ್ಷಿಸು. ಯಾದಗಿರ್, ಯೇಸುವೇ ರಕ್ಷಿಸು. ಕೋಲಾರ, ಯೇಸುವೇ ರಕ್ಷಿಸು. ಚಿಕ್ಕಬಳ್ಳಾಪುರ, ಯೇಸುವೇ ರಕ್ಷಿಸು. ಬೆಂಗಳೂರು ಗ್ರಾಮಾಂತರ, ಯೇಸುವೇ ರಕ್ಷಿಸು. ರಾಮನಗರ, ಯೇಸುವೇ ರಕ್ಷಿಸು. ಹಾಗೆ ಇರುವಂಥ ಜಾಗದಲ್ಲಿ ಕಣ್ಗಳನ್ನು ಮುಚ್ಚಿ, ಏಸಪ್ಪ ಇಡೀ ಕರ್ನಾಟಕನ ರಕ್ಷಿಸು ಸ್ವಾಮಿ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣವೇ. ಈ 30 ಜಿಲ್ಲೆಗಳ ಮೇಲೆ ನಿನ್ನ ಬಲವಾದ ಶಕ್ತಿ ಇಳಿದು ಬರಲಿ ಸ್ವಾಮಿ. ನನ್ನ ಕನ್ನಡ ರಾಜ್ಯ ಅದು ಯೇಸುವಿಗೆ ಸ್ವಂತವಾಗಲಿ. ಕರ್ನಾಟಕ ರಾಜ್ಯದಲ್ಲಿ ಕಲ್ವಾರಿ ಶಿಲುಬೆಯ ಧ್ವಜವು ಹಾರಲಿ. ಪ್ರತಿಯೊಬ್ಬರು ನಿನ್ನ ಮುಂದೆ ದೇವರ ಅಡ್ಡ ಬೀಳಲಿ. ಪ್ರತಿ ನಾಲಿಗೆಗಳು ಯೇಸುವೇ ಕರ್ತನೆಂಬುದಾಗಿ ಅರಿಕೆ ಮಾಡಲಿ. ಯೇಸುವೇ ನನ್ನ ಕರ್ನಾಟಕ ರಾಜ್ಯಕ್ಕಾಗಿ ರಕ್ತವನ್ನು ಸುರಿಸಿದ್ಯಾ ಸ್ವಾಮಿ. ನಮ್ಮ ರಾಜ್ಯವನ್ನು ರಕ್ಷಿಸು ಸ್ವಾಮಿ. ನೀನು ಆಶೀರ್ವದಿಸಿ ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಮ್ಮ ಪ್ರಾರ್ಥನೆ ಕೇಳಿದ. ಈಗ ನಾನು ಒಂದು 2-3 ವಾಕ್ಯಗಳನ್ನು ನಿಮಗಾಗಿ ಓದಿ ನಾನು ನಿಮ್ಮೊಟ್ಟಿಗೆ ಒಂದು ಸಂಕ್ಷಿಪ್ತವಾದ ದೇವರ ಸಂದೇಶವನ್ನು ಕೊಟ್ಟು ನಾನು ಪ್ರಾರ್ಥನೆ ಮಾಡಲು ಬಯಸುತ್ತೇನೆ. ವೇಳೆಯಲ್ಲಿ ಕೂಡ 1 ಅರಸುಗಳು 18ನೇ ಅಧ್ಯಾಯ 36ನೇ ವಾಕ್ಯದಿಂದ 40ನೇ ವಾಕ್ಯದ ತನಕ, 1 ಅರಸುಗಳು 18ನೇ ಅಧ್ಯಾಯ 36ನೇ ವಾಕ್ಯದಿಂದ 40ನೇ ವಾಕ್ಯದ ತನಕ ನಾನು ವೇಗವಾಗಿ ಓದ್ತೀನಿ, ಸಮಯ ಕಡಿಮೆ ಆಗಿರುವುದರಿಂದ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದಂಥ ಎಲಿಯನು ವೇದಿ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುವುದೇ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನೇ, ನೀನೊಬ್ಬನೇ ದೇವರು, ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. 38ನೇ ವಾಕ್ಯ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸಗಳನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಆಮೇನ್. 39ನೇ ವಾಕ್ಯ ಹೇಳ್ತದೆ, ಇಡೀ ದೇಶದ ಜನರು ಒಂದೇ ಒಂದು ಬೆಂಕಿಯನ್ನು ನೋಡಿ, ಒಂದೇ ಒಂದು ಬೆಂಕಿಯನ್ನು ನೋಡಿ, ಪರಲೋಕದಿಂದ ಇಳಿದು ಬಂದಂಥ ಆ ಅಗ್ನಿಯನ್ನು ನೋಡಿ ಕೆಳಗೆ ಸಾಷ್ಟಾಂಗವಾಗಿ ಬಿದ್ದು ಏನು ಗೊತ್ತಾ ಹೇಳಿದ್ರು, ಯೆಹೋವನೇ ದೇವರು, ಯೆಹೋವನೇ ದೇವರು. ಇವತ್ತು ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ನಮ್ಮಲ್ಲಿರುವಂಥ ಅನೇಕ ಜನರು ಎಲ್ಲೆಲ್ಲೋ ಬೋರ್ಲ ಬೀಳ್ತಿದ್ದಾರೆ, ಎಲ್ಲೆಲ್ಲೋ ಸಾಷ್ಟಾಂಗವಾಗಿ ಬೀಳ್ತಿದ್ದಾರೆ. ಆದರೆ ಪರಲೋಕದಿಂದ ಈ ಬೆಂಕಿ ನಮ್ಮ ಕನ್ನಡ ರಾಜ್ಯದ ಮೇಲೆ ಬೀಳುವುದಾದರೆ ಎಲ್ಲ ಜನರು ಯೇಸುವಿನ ಮುಂದೆ
ಅಡ್ಡ ಬೀಳುವರು. ಸಾಷ್ಟಾಂಗವಾಗಿ ಬೋರ್ಲ ಬಿದ್ದವರು ಏನು ಗೊತ್ತೇ ಹೇಳ್ತಾರೆ, ಯೇಸುವೇ ದೇವರು, ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ, ಆತನೇ ಪರಲೋಕಕ್ಕೆ ದ್ವಾರ, ಆತನಿಲ್ಲದೆ ಪರಲೋಕ ಇಲ್ಲ, ಯೇಸುವಿನ ರಕ್ತ ಮಾತ್ರ ಪಾಪ ಕ್ಷಮಿಸಲು ಸಾಧ್ಯ ಎಂಬುದಾಗಿ ಈ ಜನರು ಅರಿಕೆ ಮಾಡಬೇಕಾ? ಈ ಕರ್ನಾಟಕ ರಾಜ್ಯಕ್ಕೆ ಎಲಿಯನಂತ ಸೇವಕರು ಬೇಕಾಗಿದ್ದಾರೆ. ಈ ಕನ್ನಡ ರಾಜ್ಯಕ್ಕೆ ಎಲಿಯನಂತ ಸೇವಕರು ಬೇಕಾಗಿದ್ದಾರೆ. ಎಲಿಯನಂತ ವೈರಾಗ್ಯವುಳ್ಳವರು ಬೇಕಾಗಿದ್ದಾರೆ. 21ನೇ ವಾಕ್ಯದಿಂದ ಈ 40ನೇ ವಾಕ್ಯ ತನಕ ನೀವು ಓದಬೇಕಾದ್ರೆ ಎಲಿಯನೆಂಬ ಒಬ್ಬ ಮನುಷ್ಯ, ಆಮೇನ್, ನೋಡ್ರಿ, ಉಜ್ಜೀವನಕ್ಕೆ ಅನೇಕ ಜನರು ಇಲ್ಲ ಅಂದ್ರು ನೀನು ಸಾಕು ಸಹೋದರ, ನೀನು ಸಾಕು ಸಹೋದರಿ, ನಿನ್ನ ಕುಟುಂಬದಲ್ಲಿ ಒಂದು ಉಜ್ಜೀವನ ಬರಬೇಕಾ? ನೀನು ಸಾಕು. ನಮ್ಮಲ್ಲಿ ವೈರಾಗ್ಯ. ಕರ್ನಾಟಕ ರಾಜ್ಯ 7 ಕೋಟಿ ಜನರು ಯೇಸುವಿಗೆ ಸ್ವಂತವಾಗಬೇಕು. ಒಂದೊಂದು ಹಳ್ಳಿಗಳು ಯೇಸುವಿಗೆ ಸ್ವಂತವಾಗಬೇಕು. ಒಂದೊಂದು ಜಿಲ್ಲೆಗಳು, ಒಂದೊಂದು ತಾಲೂಕುಗಳು ಯೇಸುವಿಗೆ ಸ್ವಂತವಾಗಬೇಕು. ನನ್ನ ಉಸಿರಿರುವ ತನಕ ಜನರ ರಕ್ಷಣೆ ಹೊಂದುವುದನ್ನು ನಾನು ಕಾಣಬೇಕು. ಎಷ್ಟು ಜನರಿಗೆ ವೈರಾಗ್ಯ ಇದೆ, ಎಷ್ಟು ಜನರಿಗೆ ಆಸೆ ಇದೆ, ಎಷ್ಟು ಜನರು ಆ ರೀತಿಯಾಗಿ ಬಯಸ್ತೀರಾ? ಏಸಪ್ಪ, ನನಗೆ ಆ ವೈರಾಗ್ಯವನ್ನು ಕೊಡು ಸ್ವಾಮಿ. ಒಬ್ಬ ಮನುಷ್ಯ ಎಲಿಯ 450 ಬಾಳನ ಪ್ರವಾದಿಗಳು ಸವಾಲ್ ಬಿಟ್ಟ. ಏನು ಗೊತ್ತಾ ಸವಾಲ್ ಬಿಟ್ಟ? ಏನು ಗೊತ್ತಾ ಚಾಲೆಂಜ್ ಕೊಟ್ಟ? ನಾನು ಆರಾಧಿಸುವಂಥ ದೇವರು ನಿಜವಾದ ದೇವರೆಂಬುದಾಗಿ ನಿರೂಪಿಸಿ ತೋರಿಸ್ತೀನಿ. ಇವತ್ತು ನಿಮಗೂ ನಮಗೂ ಆ ವೈರಾಗ್ಯ ಬೇಕಾಗಿದೆ, ಆ ಸವಾಲ್ ಬಿಡುವಂಥ ನಂಬಿಕೆ ಬೇಕಾಗಿದೆ, ಆ ಅಭಿಷೇಕ ಬೇಕಾಗಿದೆ, ದೇವರ ಪವಿತ್ರಾತ್ಮನ ವರಗಳು ಬೇಕಾಗಿದೆ. ನಿಮ್ಮನ್ನು ನಮ್ಮನ್ನು ದೇವರು ಯಾಕೆ ಕೊಟ್ಟ ಆರಿಸ್ಕೊಂಡ? ಒಂದು, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದೊಯ್ಯುವುದಕ್ಕಾಗಿ. ಎರಡನೇದಾಗಿ ಈ ಲೋಕದಲ್ಲಿ ಕನ್ನಡದ ಜನರಿಗೆ, ಕರ್ನಾಟಕದ ಜನರಿಗೆ ಯೇಸು ಒಬ್ಬನೇ ದೇವರೆಂಬುದಾಗಿ ನಿರೂಪಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ. ಎಲಿಯನ ಹಾಗೆ ದೇವರು ನಮ್ಮನ್ನು ಆರಿಸ್ಕೊಂಡ. ಏನೋ ಬಂಗ್ಲಾ, ಕಾರು, ಹಣ, ವಸತಿ, ಹೊರದೇಶ, ಇದಕ್ಕಾಗಿ ಎಲ್ಲ ರೀ, ಇದೆಲ್ಲ ಸೆಕೆಂಡ್ರಿ, ಇದೆಲ್ಲ 3ನೇ ಆಶೀರ್ವಾದ. ಆದರೆ ನಮ್ಮನ್ನು ದೇವರು ಆರಿಸಿಕೊಂಡಂತ ಮುಖ್ಯವಾದ ಒಂದು ಉದ್ದೇಶ, ನಾವು ಆತನ ಸಂಗಡ ಇರಬೇಕು. ಎರಡನೇದಾಗಿ ಎಲಿಯನ ಹಾಗೆ ಇಡೀ ರಾಜ್ಯವೇ, ಇಡೀ ದೇಶವೇ ದೇವರ ಕಡೆಗೆ ತಿರುಗುವಂತೆ ಪರಲೋಕದಿಂದ ಬೆಂಕಿ ಇಳಿಸಬೇಕ್ರಿ ಕರ್ನಾಟಕ ರಾಜ್ಯಕ್ಕೆ. 450 ಬಾಳನ ಪ್ರವಾದಿಗಳು, ಈ ಕಡೆ ಒಬ್ಬನೇ ಒಬ್ಬ ಇದ್ದ. ಅನೇಕ ಸಾರಿ ನಾವು ಹೆದರ್ತೀವಲ್ಲ, ಅಯ್ಯೋ ನಾವೆಲ್ಲ ಕನಿಷ್ಠ ಪಕ್ಷದವರು, ಗರಿಷ್ಠ ಪಕ್ಷದವರು ಹೇರಾಳವಾಗಿದ್ದಾರೆ. ಈ ಲೋಕದಲ್ಲಿ 700 ಕೋಟಿ ಜನರಿದ್ದಾರೆ. ನಾವು ಒಬ್ಬರಾಗಿದ್ದರೂ ಕೂಡ ಈ 700 ಕೋಟಿ ಜನರಿಗಿಂತ ನನ್ನ ಜೊತೆಯಲ್ಲಿರುವಂಥ ದೇವರು ದೊಡ್ಡವನಾಗಿದ್ದಾನ್ರಿ. ಅದೇ ವೈರಾಗ್ಯ ಎಲಿಯ ನಿಲ್ಲಿತ್ತು. ಅಂತ ಸವಾಲ್ ಬಿಟ್ಟ, 2 ಹೋರಿಗಳನ್ನು ಕತ್ತರಿಸ್ರಿ, ಒಂದು ಯಜ್ಞವೇದಿಯನ್ನು ಮಾಡ್ರಿ, ನೀವು ಮೊದಲು ನಿಮ್ಮ ದೇವರನ್ನು ಕರೆಯಿರಿ, ನಂತರ ನನ್ನ ದೇವರು ನಾನು ಕರಿತೇನೆ. ಬೆಂಕಿ ಅದಕ್ಕೆ ಇಡಬಾರ್ದು, ಆದರೆ ಬೆಂಕಿಯಿಂದ ಉತ್ತರ ಕೊಡುವಂಥ ದೇವರೇ ದೇವರು. ಆಮೇಲೆ ಸವಾಲ್ ಬಿಡಬೇಕು. ನಾನು ಆರಾಧಿಸುವಂಥ ಯೇಸು ಕ್ರಿಸ್ತನೇ ನಿಜವಾದ ದೇವರು. ಆ ವೈರಾಗ್ಯ, ಆ ವಿಶ್ವಾಸ, ಆ ನಂಬಿಕೆ, ಆ ಅಭಿಷೇಕ ನಮ್ಮಲ್ಲಿರಬೇಕಾದ್ರೆ ಅನೇಕ ಲಕ್ಷ ಕನ್ನಡ ಜನರನ್ನು ಯೇಸುವಿನ ಆಲಯಕ್ಕೆ ತಂದು ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವಂತೆ ದೇವರು ನಮ್ಮನ್ನು ಉಪಯೋಗಿಸ್ತಾನ್ರಿ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಅವರೆಲ್ಲ ಏನೇನೋ ಮಾಡ್ತಾರೆ. ತನ್ನ ಶರೀರವನ್ನು ಅವರು ಹಿಂಸೆ ಪಡಿಸ್ಕೊಳ್ತಾರೆ, ರಕ್ತ ಹರಿತಾ ಇದೆ, ಮೇಳ ಬಾರಿಸ್ತಾರೆ, ಏನೇನೋ ಮಾಡ್ತಾರೆ. ಬೆಂಕಿ ಬರಲೇ ಇಲ್ಲ. ಈಗ ಎಲಿಯನು ಅಲ್ಲಿ ಬಂದು ನಿಂತ್ಕೊಂಡು ಕೆಡವಲ್ಪಟ್ಟಂಥ ಯಜ್ಞ ವೇದಿಯನ್ನು ಸರಿಯಾಗಿ ಕಟ್ಟಿ ಅದರ ಮೇಲೆ ತುಂಡಾಗಿ ಆ ಹೋರಿಗಳನ್ನು ಕತ್ತರಿಸಿ, ಬಲಿಯನ್ನು ಕತ್ತರಿಸಿ ಇಟ್ಟು ಅದರ ಮೇಲೆ ನೀರನ್ನು ಹಾಕಿ ಅಲ್ಲಿ ಬಂದು ನಿಂತೊಂದು ಪ್ರಾರ್ಥನೆ ಮಾಡ್ತಾನೆ. ಏಸಪ್ಪ, ಯೆಹೋವ ದೇವರೇ, ನನಗೆ ಕಿವಿಗೊಡು ಸ್ವಾಮಿ, ನನಗೆ ಕಿವಿಗೊಡು ಸ್ವಾಮಿ, ಯೆಹೋವ ದೇವರೇ ನನಗೆ ಕಿವಿಗೊಡು ಸ್ವಾಮಿ. ಆ ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ನೋಡ್ರಿ, ಇದು ಸ್ವಲ್ಪ ಊಹೆ ಮಾಡಿ ನೋಡ್ರಿ. ಯಜ್ಞವೇದಿಯ ಮುಂದೆ ಎಲಿಯ ನಿಂತ್ಕೊಂಡಿದ್ದಾನೆ, ಆ ಕಡೆಗೆ 450 ಬಾಳನ ಪ್ರವಾದಿಗಳು ನಿಂತ್ಕೊಂಡಿದ್ದಾರೆ. ಇಡೀ ಇಸ್ರಾಯೇಲ್ ದೇಶದ ಜನರು ಕರ್ಮೇಲ್ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲಿಯನನ್ನೇ ನೋಡ್ತಾ ಇದ್ದಾರೆ, ಯಜ್ಞವೇದಿಯನ್ನು ನೋಡ್ತಾ ಇದ್ದಾರೆ, ಬಾಳನ ಪ್ರವಾದಿಗಳು ನೋಡ್ತಿದ್ದಾರೆ, ಇಸ್ರಾಯೇಲ್ ಜನರು ನೋಡ್ತಿದ್ದಾರೆ, ದೇವರನ್ನು ಬಿಟ್ಟು ಹಿಂಜರಿದು ಹೋದಂಥ ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಏನಾಗ್ತದೆ ಈಗ? ಒಂದು ಪ್ರವಾದನೆ ಒಂದು ಮಾತು ಹೇಳಲ್ಲ, ನೀನು ಎಲಿಯನ ಹಾಗೆ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಪ್ರಾರ್ಥನೆಯ ಉತ್ತರವನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯ ಎದುರು ನೋಡ್ತಾ ಇದೆ. ಏನಾಗ್ತಿದೆ ಇವಾಗ? ಪ್ರಾರ್ಥನೆ ಮಾಡ್ತಿದ್ದಾರಲ್ಲ, ಏನಾಗ್ತದೆ? ಆಗ ಪಕ್ಕನೆ ದಿಢೀರೆಂಬುದಾಗಿ ಆಕಾಶ ತೆರೆಯಲ್ಪಟ್ಟ ಅಲ್ಲಿಂದ ಒಂದು ಬೆಂಕಿ ಇಳಿದು ಬಂದು ಯಜ್ಞ ವೇದಿಯ ಮೇಲೆ ಬಂದು ಬಿತ್ತರಿ. ಒಂದೇ ಒಂದು ಬೆಂಕಿ,
ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕು ಈಗ ಉಜ್ಜೀವನದ ಬೆಂಕಿ, ಈಗ ಉಜ್ಜೀವನದ ಬೆಂಕಿ, ಈಗ ಉಜ್ಜೀವನದ ಬೆಂಕಿ. ಎಲಿಯನ ಕಾಲದಲ್ಲಿ ಉಂಟಾದಂತ ಆ ಉಜ್ಜೀವನ ದೇವರೇ ಈ ಕಡೆ ಕಾಲ ಇದು ಉಜ್ಜೀವನದ ಕಾಲ ಎಂಬುದಾಗಿ ಹೇಳಿದಿರ ಸ್ವಾಮಿ. ಭಾರತ ದೇಶದ ದಕ್ಷಿಣ ಪ್ರಾಂತ್ಯದಿಂದ ಈ ಉಜ್ಜೀವನ ಉಂಟಾಗ್ತದೆ ಎಂಬುದಾಗಿ ಹೇಳಿದೆಯ ಸ್ವಾಮಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವದ, ಕರ್ನಾಟಕದ ಹುಟ್ಟುಹಬ್ಬದ ಈ ದಿನದಂದು ನಾವು ನಿಮ್ಮನ್ನು ನೋಡಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ. ಬೆಂಕಿಯನ್ನು ಕಳಿಸು ಸ್ವಾಮಿ. ಎಲ್ಲ ಜನರು ನೋಡ್ತಾ ಇದ್ದಾರೆ, ಬಾಳನ ಪ್ರವಾದಿಗಳು ನೋಡ್ತಾ ಇದ್ದಾರೆ, ಎಲಿಯನ್ನು ನೋಡ್ತಾ ಇದ್ದಾನೆ, ಹಿಂಜರಿದು ಹೋದಂಥ ಇಡೀ ದೇಶವೇ ನೋಡ್ತಾ ಇದೆ. ಬೆಂಕಿ ಬಿದ್ದ ತಕ್ಷಣ ಜನರು ಏನು ಗೊತ್ತಾ ಮಾಡಿದ್ರು? ಸಾಷ್ಟಾಂಗವಾಗಿ ಬಿದ್ದುಬಿಟ್ರು ರೀ. ಆಮೇನ್. ಒನ್ ಫೈರ್, ಒಂದೇ ಒಂದು ಬೆಂಕಿ, ಇಡೀ ಜನರೇ ಸಾಷ್ಟಾಂಗವಾಗಿ ಬಿದ್ದುಬಿಟ್ರು. ಯಾರು ಹೇಳಿಲ್ಲ ಯೆಹೋವ ದೇವರು ಎಂಬುದಾಗಿ ಅರಿಕೆ ಮಾಡ್ರಿ ಅಂತ ಯಾರು ಹೇಳಿಲ್ಲ, ತಾನಾಗಿ ಅರಿಕೆ ಮಾಡಲು ಶುರು ಮಾಡಿದ್ರು. ಇವತ್ತು ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡಿಬೇಕ್ರಿ. ಅದೇ ನನ್ನ ಪ್ರಾರ್ಥನೆ, ಅದೇ ನಿಮ್ಮ ಪ್ರಾರ್ಥನೆ, ಅದೇ ಎಲ್ಲ ಸೇವಕರ ಪ್ರಾರ್ಥನೆ, ಎಲ್ಲ ಸಭೆಗಳ ಪ್ರಾರ್ಥನೆ. ಏಸಪ್ಪ ನಮ್ಮ ಕನ್ನಡ ರಾಜ್ಯದಲ್ಲಿ ಒಂದು ಬೆಂಕಿ ಬೀಳಲಿ. ಆ ಬೆಂಕಿಯನ್ನು ನೋಡಿ 7 ಕೋಟಿ ಕನ್ನಡಿಗರು ನಿನ್ನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ಮಾರ್ಗ, ಯೇಸುವೇ ಸತ್ಯ, ಯೇಸುವೇ ಜೀವ ಎಂಬುದಾಗಿ ಅರಿಕೆ ಮಾಡಲಿ ಸ್ವಾಮಿ. ಎಷ್ಟು ಜನರು ಬಯಸ್ತೀರಾ? ಎಷ್ಟು ಜನರು ಬಯಸ್ತೀರಾ? ಎಲಿಯನು ಹೆಚ್ಚೇನು ಮಾಡಲಿಲ್ಲ, ಒಂದೇ ಪ್ರಾರ್ಥನೆ, ವೈರಾಗ್ಯದಿಂದ ಒಂದೇ ಒಂದು ಪ್ರಾರ್ಥನೆ, ಅಲ್ಲಿ ಎಲ್ಲ ಶತ್ರುವಿನ ಕ್ರಿಯೆಗಳನ್ನು ಲಯಪಡಿಸಿದ. ಆ ಬೆಂಕಿ ಬಿದ್ದ ತಕ್ಷಣ ಒಂದು ಕಡೆ ರಕ್ಷಣೆ, ಇನ್ನೊಂದು ಕಡೆ ಸೈತಾನನ ಕ್ರಿಯೆಗಳು ಲಯವಾಗ್ತದೆ. ಈ ಬೆಂಕಿ ಮುಂದೆ ಯಾವ ಸೈತಾನನ್ನು ನಿಂತ್ಕೊಳ್ಳಲು ಸಾಧ್ಯ ಇಲ್ಲ. ಪರಲೋಕದ ಬೆಂಕಿ ಬಿದ್ದರೆ ಯಾವ ಸೈತಾನನ ಕ್ರಿಯೆಗಳು ಸಭೆಗೆ ವಿರುದ್ಧವಾಗಿ ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯ ಇಲ್ಲ. ಇವತ್ತು ನಮ್ಮ ಪ್ರಾರ್ಥನೆ, ಕನ್ನಡ ರಾಜ್ಯೋತ್ಸವ ಈ ದಿನದಲ್ಲಿ ನಮ್ಮ ಪ್ರಾರ್ಥನೆ, ಏಸಪ್ಪ ಆ ಬೆಂಕಿಯನ್ನು ಕಳಿಸು ಸ್ವಾಮಿ. ಎಲಿಯನು ನಮ್ಮ ಹಾಗೆ ಸ್ವಭಾವವುಳ್ಳ ಮನುಷ್ಯ, ನಮ್ಮ ಹಾಗೆ ಸಂಕಟ ಪಾಡುಗಳು ವೇದನೆಯುಳ್ಳ ಮನುಷ್ಯ. ಅವನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಬೆಂಕಿಯನ್ನು ಕಳಿಸಿದೆಲ್ಲ. ನನಗೂ ಪಾಡುಗಳು ಉಂಟು, ಉಪದ್ರವ ಉಂಟು, ವೇದನೆ ಉಂಟು, ಕಷ್ಟಗಳು ಉಂಟು. ಆದರೂ ಕೂಡ ಎಲಿಯನ ದೇವರೇ ನೀನು ನನ್ನ ದೇವರಾಗಿದ್ದೀಯ ಸ್ವಾಮಿ. ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಬೀಳಲಿ. ಆ ಜನರು ದೇವರ ಅಡ್ಡ ಬಿದ್ದ ಹಾಗೆ, ಇಡೀ ಇಸ್ರಾಯೇಲ್ ಜನರು ಅಡ್ಡ ಬಿದ್ದ ಹಾಗೆ ನನ್ನ ಇಡೀ ಕರ್ನಾಟಕದ ಜನರು ನಿನ್ನ ಮುಂದೆ ಅಡ್ಡ ಬೀಳಲಿ ಸ್ವಾಮಿ. ನಮಗೆ ಆ ಕೃಪೆಯನ್ನು ಕೊಡು ಸ್ವಾಮಿ. ಇರುವಂಥ ಜಾಗದಲ್ಲಿ ಹಾಗೆ ಕಣ್ಗಳನ್ನು ಮುಚ್ಚಿ 2 ಕೈಗಳನ್ನು ಪರಲೋಕಕ್ಕೆ ನೇರವಾಗಿ ಮೇಲಕ್ಕೆತ್ತಿ ಹಾಗೆ ಪ್ರಾರ್ಥನೆ ಮಾಡೋಣವೇ. ಎಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಿ, ಒಂದು ವೇಳೆ ನಿಮ್ಮ ಮನೆಗಳಿರುವುದಾದರೆ, ಸಾಧ್ಯವಾದರೆ ಅನ್ಯ ಭಾಷೆಗಳಲ್ಲಿ ಮಾತಾಡಿ, ಸಾಧ್ಯವಾದರೆ ದೇವರು ನೋಡಿ ಗೋಳಾಡ್ರಿ, ದೇವರು ನೋಡ್ರಿ ಪ್ರಲಾಪಿಸಿರಿ, ದೇವರು ನೋಡ್ರಿ ಹತ್ತು ಪ್ರಾರ್ಥಿಸಿರಿ, ಕೂಗ್ರಿ, ಕಿರಿಚಿರಿ, ಏನು ಬೇಕಾದರೂ ಮಾಡ್ರಿ. ಆದರೆ ಒಂದೇ ಪ್ರಾರ್ಥನೆ, ಏಸಪ್ಪ ಕನ್ನಡ ರಾಜ್ಯಕ್ಕೆ ಬೇಕಾಗಿರುವುದು ನಿನ್ನ ಬೆಂಕಿ ಸ್ವಾಮಿ. ನಿನ್ನ ಬೆಂಕಿಯನ್ನು ಕಳಿಸು. ಎಲಿಯನ ದೇವರು ನೀನು ನನ್ನ ದೇವರಾಗಿದ್ದೀಯ ಸ್ವಾಮಿ, ಕನ್ನಡ ಜನರ ದೇವರಾಗಿದ್ದೀಯ ಸ್ವಾಮಿ. ಆ ಬೆಂಕಿ 30 ಜಿಲ್ಲೆಗಳಲ್ಲಿ ಬೀಳಲಿ ಸ್ವಾಮಿ, ಕನ್ನಡ ರಾಜ್ಯದಲ್ಲಿ ಬೀಳಲಿ ಸ್ವಾಮಿ. ಆ ಬೆಂಕಿಯನ್ನು ನೋಡಿದ ತಕ್ಷಣ ಎಲ್ಲಾ ಜನರು ದೇವರೇ ದೇವರೇ ನೀನೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು ಎಂಬುದಾಗಿ ಅರಿಕೆ ಮಾಡ್ತಾರೆ ಸ್ವಾಮಿ. ಬೆಂಕಿಯನ್ನು ಕಳಿಸು ಸ್ವಾಮಿ, ಬೆಂಕಿಯನ್ನು ಕಳಿಸು ಸ್ವಾಮಿ, ಉಜ್ಜೀವನದ ಬೆಂಕಿಯನ್ನು ಕಳಿಸು ಸ್ವಾಮಿ. ಲೂಕ 12:49 ಹೇಳುವ ಹಾಗೆ, ಇಗೋ ಭೂಮಿಯ ಮೇಲೆ ಬೆಂಕಿಯನ್ನು ಹಾಕಲು ನಾನು ಬಂದೆ ಎಂಬುದಾಗಿ ಹೇಳಿದಿಲ್ಲ ಸ್ವಾಮಿ. ಆ ಬೆಂಕಿಯನ್ನು ಹಾಕು ಸ್ವಾಮಿ, ಈ ದಿನ ಹಾಕು ಸ್ವಾಮಿ. ಒಂದು ಉಜ್ಜೀವನ ಉಂಟಾಗಲಿ, ಸಭೆಗಳಲ್ಲಿ ಉಜ್ಜೀವನ ಉಂಟಾಗಲಿ ಅಪ್ಪ, ಯುವಕರ ಮಧ್ಯದಲ್ಲಿ ಉಜ್ಜೀವನ ಉಂಟಾಗಲಿ, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಉಜ್ಜೀವನ ಉಂಟಾಗಲಿ, ಕುಟುಂಬಗಳಲ್ಲಿ ಉಜ್ಜೀವನ ಉಂಟಾಗಲಿ. ಎಲ್ಲ ಜನರ ಮೇಲೆ ನಿನ್ನ ಬೆಂಕಿಯನ್ನು ಹಾಕು ಸ್ವಾಮಿ, ಬೆಂಕಿಯನ್ನು ಹಾಕು ಸ್ವಾಮಿ. ಕನ್ನಡ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸೌವಾರ್ತಿಕರನ್ನು ಎಬ್ಬಿಸು, ದೊಡ್ಡ ದೊಡ್ಡ ಪ್ರವಾದಿಗಳನ್ನು ಎಬ್ಬಿಸು, ದೊಡ್ಡ ದೊಡ್ಡ ಉಪದೇಶಗಳನ್ನು ಎಬ್ಬಿಸು, ದೊಡ್ಡ ದೊಡ್ಡ ಅಪೋಸ್ತಲರನ್ನು ಎಬ್ಬಿಸು, ದೊಡ್ಡ ದೊಡ್ಡ ಸಭಾಪಾಲಕರನ್ನು ಎಬ್ಬಿಸು. ಕನ್ನಡ ಭಾಷೆಯಲ್ಲೇ ದೇವರೇ ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡು ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮಗೆ ಬೇರೇನು ಬೇಡಪ್ಪ, ಈ ಬೆಂಕಿಯನ್ನು ಕಂಡು ಜನರ ಗುಂಪಾಗಿ ದೇವರೇ ಒಬ್ಬರಿಬ್ಬರಲ್ಲ ಸ್ವಾಮಿ, ಲಕ್ಷಗಟ್ಟಲೆ ಜನರು, ದೇವರೇ 7 ಕೋಟಿ ಜನರು ನಿನ್ನ ಬೆಂಕಿಯನ್ನು ನೋಡಿ ಮಾನಸಾಂತರ ಹೊಂದಿ ನಿನ್ನ ಕಡೆಗೆ ತಿರುಗುವಂತೆ ಸಹಾಯ ಮಾಡು ಸ್ವಾಮಿ. ಇದಕ್ಕೆ ತಡೆಯಾಗಿರುವಂಥ ಎಲ್ಲ ತಡೆಗಳು ನೀಗಲಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದೇ ಪ್ರಾರ್ಥನೆಯನ್ನು ನೀವು ಮುಂದುವರೆದು ಮಾಡಿರಿ. ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನದ ಬೆಂಕಿ ಹಾಕು ಸ್ವಾಮಿ, ಹಾಕು ಸ್ವಾಮಿ. ಎಲ್ಲ ಜನರು ಮಾನಸಾಂತರ ಹೊಂದುವಂತೆ ನೀನು ಮಾಡಿ ಎಂಬುದಾಗಿ
ಪ್ರಾರ್ಥಿಸುವಾಗ ನಾವು ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿರುವುದಾದರೆ ದಯವಿಟ್ಟು ನಮಗೆ ತಿಳಿಯಪಡಿಸಿರಿ. ಪ್ರಾರ್ಥನೆ ಅಗತ್ಯ ಇರುವುದಾದರೆ ದಯವಿಟ್ಟು ನೀವು ಈ ಕೆಳಗಿರುವಂಥ ಸಂಖ್ಯೆಗೆ ಕರೆ ಮಾಡಿರಿ. ಅದು ಮಾತ್ರ ಅಲ್ಲ, ನ್ಯೂ ಹೋಪ್ ಟಿವಿಗಾಗಿ ಪ್ರಾರ್ಥನೆ ಮಾಡಿರಿ. ನ್ಯೂ ಹೋಪ್ ಟಿವಿ ನೋಡಬೇಕಾದ್ರೆ ಕನ್ನಡ ರಾಜ್ಯದಲ್ಲಿ ಉಜ್ಜೀವನಕ್ಕಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ ಪ್ರಯಾಸ ಪಡುವಂತ ಒಂದು ಚಾನೆಲ್ ಆಗಿದೆ. ಇಲ್ಲಿ ಈ ಸೇವೆ ಆಶೀರ್ವಾದವಾಗಿರಬೇಕೆಂಬುದಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆ, ಸಭೆ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.